ಆರ್ಎಸ್ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪಟ್ಟು ಹಿಡಿದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದಂತೆ ಒಂದ್ ಕಡೆ ಸಚಿವರಿಗೆ ಬೆದರಿಕೆ ಕರೆಗಳು ಶುರುವಾಗಿದೆ. ಜೀವ ಬೆದರಿಕೆ ಕರೆಗಳು ಬಂದ ಬೆನ್ನಲ್ಲೇ ಸಚಿವರ ಬೆನ್ನಿಗೆ ಸರ್ಕಾರ ನಿಂತಿದ್ದು, ಜೀವ ಬೆದರಿಕೆ ಕರೆಗಳ ಸಾಕ್ಷಿಯನ್ನ ಸಚಿವರು ಬಿಡುಗಡೆ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಆರ್ಎಸ್ಎಸ್ ಬ್ಯಾನ್ಗೆ ಪಟ್ಟು ಪ್ರಿಯಾಂಕ್ ಖರ್ಗೆಗೆ ಥ್ರೆಟ್. ಜೀವ ಬೆದರಿಕೆಯ ದಾಖಲೆ ರಿಲೀಸ್ ಮಾಡಿದ ಮಿನಿಸ್ಟರ್. ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತ ಸಿಎಂ ಸಿದ್ದರಾಮಯ್ಯ. नमस्ते सदा वत्सले मातृभूमे। अभी ये जो आप भाषा बात कर रहे हैं, आपको आरएसएस सिखाता है क्या? ये शाखा में सिखाते हैं आपको? और ಬೆದರಿಕೆಗಳಿಗೆಲ್ಲ ಇದರಲ್ಲ ಇದು. More strong, more enemies, less strong, less enemies, more strong, more enemies. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಈಗಾಗಲೇ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಕರೆಗಳು ಬರಲು ಶುರುವಾಗಿದೆಯಂತೆ. ಈ ಕುರಿತು ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದ ಬೆನ್ನಲ್ಲೇ ವಿಪಕ್ಷಗಳ ನಾಯಕರು ಸಾಕ್ಷಿ ನೀಡುವಂತೆ ಸವಾಲ್ ಹಾಕಿದ್ರು. ಇದೀಗ ಪ್ರಿಯಾಂಕ್ ಖರ್ಗೆ ಕರೆಗಳ ಸಾಕ್ಷಿಯನ್ನ ಬಹಿರಂಗಪಡಿಸಿ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. क्या प्रॉब्लम क्या है तुम्हारा? प्रॉब्लम क्या है तुम्हारा? अरे इसके बारे में तो बोलने का तेरी औकात है? तेरी औकात है क्या? अब मेरी औकात है, मैं आरएसएस का जुड़ा हुआ. मेरे आरएसएस जो है ना 100 साल के. ये प्रियंका तू अभी पैदा हुआ है, 30, 35, 40 साल तेरा उम्र हुआ है. तेरे बाप को नहीं आता तो ರಾಹುಲ್ ಗಾಂಧಿ को ಪ್ರಿಯಾಂಕಾ ಗಾಂಧಿ बोलता है. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಪರ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ಬೆಂಬಲಕ್ಕೆ ನಿಂತಿದ್ದಾರೆ. ಬೆದರಿಕೆ ಪ್ರಕರಣವನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಗಂಭೀರವಾಗಿ ಪರಿಗಣಿಸಿದ್ದು, ಆರ್ಎಸ್ಎಸ್ನವರು ಕರೆ ಮಾಡಿ ಬೆದರಿಕೆ ಹಾಕಿ ವಿರೋಧಿಗಳ ಬಾಯಿ ಮುಚ್ಚಲು ಹೊರಟಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕೊಟ್ಟಂತ ಬೆದರಿಕೆ ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತ ಬೆದರಿಕೆ ಎಂದಿದ್ದಾರೆ. ಇತ್ತ ಆರ್ಎಸ್ಎಸ್ನವರು ಹೆದರಿಸಿದ್ರೆ ನಾವು ಹೆದರಲ್ಲ ಎಂದು ಹಿರಿಯ ಶಾಸಕ ಬಿಆರ್ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಎಂದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತಮ್ಮ ಸಂಪುಟದ ಸಚಿವರಿಗೆ ಬೆದರಿಕೆ ಕರೆ ಬಂದಿರುವುದನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಇಂತಹ ಬೆದರಿಕೆಗಳಿಗೆ ಹೆದರೋದಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಈ ದುಷ್ಟಶಕ್ತಿಗಳಿದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು. ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. More strong, more enemies, less strong, less enemies, no strong, no enemies. ಅಲ್ಲ, ಅದಕ್ಕೆ ನೀವು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ. ಆಲ್ ಓವರ್ ದಿ ವರ್ಲ್ಡ್ ಈಗ ನಮಗೆ ಒಂದು ಸಾರಿ ತಮಗೆ ಜ್ಞಾಪಕ ಇರ್ಬೋದು, ನೂರಾರು ಶಾಲೆಗಳಿಗೆ ಇಡೀ ದೇಶದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂಥೇಳಿ ಥ್ರೆಟ್ ಬಂದಿತ್ತು. ಅವರು ಥ್ರೆಟ್ ಮಾಡೋರು ಅವ್ರದ್ದೇ ಆದಂಥ ಕಾರಣಗಳು, ಅವ್ರದ್ದೇ ಆದಂಥ ಮನಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಅವ್ರನ್ನ ಹಿಡಿದು ಪನಿಷ್ ಮಾಡೋವರೆಗೂ ಅವರಿಗೆ ಇದು ಮಾಡ್ತಾನೆ ಇರ್ತಾರೆ, ಅದನ್ನು ಮಾಡ್ತೇವೆ. ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳ ಸ್ಥಳಗಳನ್ನ ಬಳಸಿಕೊಂಡು ಶಿಬಿರಗಳನ್ನ ನಡೆಸುತ್ತಿರುವ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧಿಸಲು ಸಚಿವ ಪ್ರಿಯಾಂಕ್ ಖರ್ಗೆ ಪಟ್ಟು ಹಿಡಿದಿದ್ದಾರೆ. ಸಚಿವರ ವಾದಕ್ಕೆ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದೇ ವಿಚಾರ ನಾಳೆಯ ಸಚಿವ ಸಂಪುಟದ ಸಭೆಯಲ್ಲೂ ಪ್ರತಿಧ್ವನಿಸುವ ಸಾಧ್ಯತೆ ಇದ್ದು, ಸರ್ಕಾರ ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೇ ತೀವ್ರ ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.